ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಗಂಗಾಧರಯ್ಯ BR, ಸಹಾಯಕ ಪ್ರಾಧ್ಯಾಪಕ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಗೌರಿಬಿದನೂರು. ಈ ಒಂದು ವಿಡಿಯೋದ ಉದ್ದೇಶ ಲಿಂಗಭೇದ ಸಮಸ್ಯೆಗಳು ಮತ್ತು ಜಾಗತಿಕ ಕಾಳಜಿ, ಜೆಂಡರ್ ಇಶ್ಯೂಸ್ ಆ್ಯಂಡ್ ಗ್ಲೋಬಲ್ ಕನ್ಸರ್ನ್ ಟುವರ್ಡ್ಸ್ ಜೆಂಡರ್ ಇಶ್ಯೂಸ್. ಅಂದರೆ ಲಿಂಗ ಸಮಸ್ಯೆಗಳು ಯಾವುವು ಮತ್ತು ಅವುಗಳಿಗೆ ಜಾಗತಿಕವಾದಂತಹ ಕಾಳಜಿ ಹೇಗಿದೆ ಎನ್ನುವ ವಿಚಾರಗಳ ಬಗ್ಗೆ ಚರ್ಚೆ ಮಾಡುವ ಸಲುವಾಗಿ ನಾನು ಇವತ್ತು ನಿಮ್ಮ ಮುಂದೆ ಬಂದಿದ್ದೇನೆ. ಇದರಲ್ಲಿ ನಾನು ಲಿಂಗಭೇದ ಅಂದರೆ ಏನು ಅಂತ ಅರ್ಥ ತಿಳಿಸಿಕೊಡ್ತೇನೆ. ಜಾಗತಿಕ ಕಾಳಜಿ ಹೇಗೆ ಶುರುವಾಯಿತು, ಅದರಲ್ಲಿಯೂ ವಿಶ್ವಸಂಸ್ಥೆ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆಯಾಗಿ ಈ ಒಂದು ಲಿಂಗಭೇದವನ್ನು ಕಡಿಮೆ ಮಾಡುವಲ್ಲಿ, ಮಹಿಳಾ ಸಬಲೀಕರಣದಲ್ಲಿ ಏನೆಲ್ಲ ಪಾತ್ರವನ್ನು ವಹಿಸ್ತಾ ಇದೆ ಎನ್ನುವ ವಿಚಾರಗಳನ್ನು ನಿಮ್ಮ ಮುಂದೆ ಇಡುವವನಿದ್ದೇನೆ. ಮೊದಲಿಗೆ ಲಿಂಗಭೇದ ಅಂದರೆ ಏನು ಅಂತ ನಾವು ಅರ್ಥ ಮಾಡಿಕೊಳ್ಳೋಣ. ಲಿಂಗಭೇದ ಅಂದರೆ ಲಿಂಗದ ಆಧಾರದ ಮೇಲೆ ಸ್ತ್ರೀ ಮತ್ತು ಪುರುಷರ ನಡುವೆ ವ್ಯತ್ಯಾಸವನ್ನು ಮಾಡುವುದೇ ಲಿಂಗಭೇದ. ಅಥವಾ ಒಬ್ಬ ವ್ಯಕ್ತಿಯ ಲಿಂಗದ ಆಧಾರದ ಮೇಲೆ ತಾರತಮ್ಯ ಮಾಡೋದು ಅಥವಾ ಹಕ್ಕುಗಳ ನಿರಾಕರಣೆ ಮಾಡುವುದೇ ಲಿಂಗಭೇದ. ಸಾಮಾನ್ಯವಾಗಿ ಮಹಿಳೆ ಅಥವಾ ಸ್ತ್ರೀ ಎಂಬ ಕಾರಣದಿಂದ ಆಕೆಯ ಎಲ್ಲ ಹಕ್ಕುಗಳನ್ನು ನಾವೇನು ಕಸಿದುಕೊಳ್ತೇವೆ ಅಥವಾ ಅವಳಿಗೆ ಸಿಗಬೇಕಾದಂತಹ ಸೌಲಭ್ಯಗಳನ್ನು ನಿರಾಕರಣೆ ಮಾಡ್ತೇವೆ ಅಥವಾ ಅವಳನ್ನು ನಾವು ತುಚ್ಛವಾಗಿ ಕಾಣ್ತೇವೆ ಅಥವಾ ಅವಳನ್ನು ನಾವು ಕೀಳಾಗಿ ಕಾಣ್ತೇವೆ, ಅದನ್ನೇ ನಾವು ಲಿಂಗಭೇದ ಅಂತ ಹೇಳ್ತೀವಿ. ಅಂದರೆ ಪುರುಷ ಮತ್ತು ಸ್ತ್ರೀಯರ ನಡುವೆ ನಾವು ಮಾಡುವ ತಾರತಮ್ಯ, ನಾವು ಮಾಡುವ ಭೇದ ಭಾವ, ಅದನ್ನೇ ನಾವು ಲಿಂಗಭೇದ ಅಂತ ಹೇಳ್ಬೋದು. ಅಂದರೆ ಗಿವಿಂಗ್ ಪ್ರಿಫರೆನ್ಸ್ ಓವರ್ ಎ ಜೆಂಡರ್ ಓವರ್ ಅನದರ್. ಅಂದರೆ ಇಲ್ಲಿ ಅರ್ಥ, ಪುರುಷನಿಗೆ ಹೆಚ್ಚಿನ ಪ್ರಾತಿನಿಧ್ಯತೆಯನ್ನು ನೀಡುವ ಮೂಲಕ ಮಹಿಳೆಗೆ ಪ್ರಾತಿನಿಧ್ಯವನ್ನು ನೀಡದೇ ಇರುವುದೇ ಲಿಂಗಭೇದ ಅಂತ ನಾವು ಅರ್ಥ ಮಾಡಿಕೊಳ್ಳಬಹುದು. ಇದು ಒಂದು ರೀತಿಯಲ್ಲಿ ಮಹಿಳೆಯನ್ನು ಅಸಮಾನತೆಯಿಂದ ಕಾಣುವ ಮತ್ತು ಅವಳು ಪುರುಷನಿಗಿಂತ ಕೀಳು ಎನ್ನುವಂತಹ ಒಂದು ಮನೋಭಾವದಿಂದ ಅವಳನ್ನು ಪುರುಷನ ಅಧೀನದಲ್ಲಿಡುವಂತಹ ಒಂದು ಸ್ಥಿತಿಯೇ ಲಿಂಗಭೇದ ಅಂತಲೂ ನಾವು ಅರ್ಥ ಮಾಡಿಕೊಳ್ಬೋದು. ರಾಜಕೀಯ, ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಹಾಗೂ ಔದ್ಯೋಗಿಕ ಕ್ಷೇತ್ರಗಳಲ್ಲಿ ಮಹಿಳೆಗೆ ಸರಿಯಾದಂತಹ ಒಂದು ಸ್ಥಾನಮಾನವನ್ನು ನೀಡದೆ ಈ ಕ್ಷೇತ್ರಗಳಿಂದ ಹೆಚ್ಚಾಗಿ ಆಕೆಯನ್ನು ದೂರ ಇಡುವ ಮೂಲಕ ಆಕೆಯನ್ನು ತುಚ್ಛವಾಗಿ ಕಾಣುವುದನ್ನೇ ನಾವು ಲಿಂಗಭೇದ ಅಂತ ಹೇಳ್ಬೋದು. ಇದು ಪ್ರಪಂಚದಲ್ಲಿ ಒಂದು ಸರ್ವೇ ಸಾಮಾನ್ಯವಾದಂತಹ ಒಂದು ಸಂಗತಿಯಾಗಿದೆ. ಹೆಣ್ಣನ್ನು ತುಚ್ಛವಾಗಿ ಕಾಣುವುದು. ಎಲ್ಲ ಧರ್ಮಗಳು, ಧಾರ್ಮಿಕ ಸಂಪ್ರದಾಯಗಳು ಸಹ ಹೆಣ್ಣನ್ನು ತುಚ್ಛವಾಗಿ ಕಾಣ್ತವೆ, ಆಕೆಯನ್ನು ಅಂಧಕಾರದಲ್ಲಿ ಇಟ್ಟಿದ್ದಾವೆ. ಯಾವ ಧರ್ಮವೂ ಸಹ ಆಕೆಗೆ ಸಮಾನತೆಯನ್ನು, ಸಂಪೂರ್ಣವಾದಂತಹ ಸ್ವಾತಂತ್ರ್ಯವನ್ನು ನೀಡಿಲ್ಲ. ಹಾಗಾಗಿ ಈ ಒಂದು ತಾರತಮ್ಯ, ಈ ಒಂದು ಲಿಂಗಾಧಾರಿತವಾದಂತಹ ಒಂದು ಪಕ್ಷಪಾತ ಪ್ರಾಚೀನ ಕಾಲದಿಂದ ನಡ್ಕೊಂಡು ಬಂದಿದೆ. 20ನೇ ಶತಮಾನ, 21ನೇ ಶತಮಾನದಲ್ಲಿಯೂ ಸಹ ನಾವು ಈ ಒಂದು ಅಸಮಾನತೆಯನ್ನು, ಪುರುಷ ಮತ್ತು ಸ್ತ್ರೀಯರ ನಡುವೆ ಇರುವಂತಹ ಅಸಮಾನತೆಯನ್ನು ಸಂಪೂರ್ಣವಾಗಿ ತೊಲಗಿಸುವಲ್ಲಿ ನಾವು ಸಫಲರಾಗಿಲ್ಲ. ಎಲ್ಲೋ ಒಂದು ಕಡೆ ಈ ಒಂದು ಲಿಂಗಭೇದ ಇದು ಒಂದು ಬಹುದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿದೆ. ಲಿಂಗ ತಾರತಮ್ಯ ಎನ್ನುವುದು ಬೃಹದಾಕಾರವಾಗಿ ಬೆಳೆದಿದೆ. ಆಧುನಿಕ ಸಮಕಾಲೀನ ಪ್ರಪಂಚ ಎದುರಿಸುತ್ತಿರುವಂತಹ ಸಮಸ್ಯೆಗಳಲ್ಲಿ
ಹೊಸ ವಿಚಾರಗಳಲ್ಲಿ, ಸಮಸ್ಯೆಗಳಲ್ಲಿ ಈ ಲಿಂಗ ತಾರತಮ್ಯ ಅಥವಾ ಲಿಂಗ ಭೇದ ಒಂದು ತುಂಬ ಪ್ರಮುಖವಾದಂತಹ ಒಂದು ಸಮಸ್ಯೆಯಾಗಿ, ಪಿಡುಗಾಗಿ ಪರಿಣಮಿಸಿದೆ. ಎಲ್ಲರ ಸಂಘಟಿತ ಹೋರಾಟದ ವಿನಃ ಈ ಒಂದು ಪಿಡುಗನ್ನು ನಾವು ತೊಲಗಿಸುವುದು ಬಹು ಕಷ್ಟವಾಗಿದೆ. ಹಾಗಾಗಿ ಈ ಲಿಂಗ ಭೇದದ ಪ್ರಮುಖ ಸಮಸ್ಯೆಗಳೇನು, ವಾಟ್ ಆರ್ ದ ಜೆಂಡರ್ ಇಶ್ಯೂಸ್, ಅವುಗಳನ್ನು ನಾವಿಲ್ಲಿ ಒಂದೊಂದೇ ನೋಡ್ತಾ ಹೋಗೋಣ. ಲಿಂಗ ಭೇದ ಸಮಸ್ಯೆಗಳು ಯಾವ್ಯಾವು, ಈ ಒಂದು ಪ್ರಪಂಚವನ್ನು ಕಾಡುತ್ತಿರುವಂತಹ ಆ ಸಮಸ್ಯೆಗಳು ಯಾವುವು? ಮೊದಲನೆಯದಾಗಿ ಮಹಿಳೆಯ ವಿರುದ್ಧದ ಹಿಂಸೆ. ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ ಎಲ್ಲ ಸಮಾಜಗಳು ಸಹ ಆಕೆಯನ್ನು ತುಂಬ ತುಚ್ಛವಾಗಿ, ನಿಕೃಷ್ಟವಾಗಿಯೇ ಕಾಣ್ತಾ ಇದ್ದಾವೆ. ಒಂದು ರೀತಿಯಲ್ಲಿ ಎಲ್ಲ ಸಮಾಜಗಳು ಪುರುಷನೇ ಮೇಲು ಎನ್ನುವಂತಹ ರೀತಿಯಲ್ಲಿ ಆಕೆಯ ಅಧಿಕಾರವನ್ನು ಕಿತ್ತುಕೊಂಡಿರೋದಷ್ಟೇ ಅಲ್ಲ, ಪುರುಷನಿಗೆ ಎಲ್ಲ ರೀತಿಯ ಅಧಿಕಾರವನ್ನು ನೀಡುವ ಮೂಲಕ ಆತ ಮಹಿಳೆಯ ಮೇಲೆ, ಸ್ತ್ರೀಯ ಮೇಲೆ ಹಿಂಸೆಯನ್ನು ಮಾಡುವಂತಹ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದೆ. ಮಹಿಳೆಯರು ಹಲವಾರು ರೀತಿಯ ಒಂದು ಹಿಂಸೆಗಳಿಗೆ ಅವರು ತುತ್ತಾಗ್ತಾರೆ. ದೈಹಿಕವಾಗಿ, ಮಾನಸಿಕವಾಗಿ ಅವರು ಹಿಂಸೆಯನ್ನು ಅನುಭವಿಸ್ತಾರೆ. ಕೇವಲ ಮನೆಗಳಲ್ಲಷ್ಟೇ ಅಲ್ಲ, ಕಾರ್ಯಸ್ಥಾನಗಳಲ್ಲಷ್ಟೇ ಅಲ್ಲ, ಸಾಮಾಜಿಕವಾಗಿಯೂ ಸಹ ಅವರು ಹಿಂಸೆಯನ್ನು ಅನುಭವಿಸುವಂತಹ ಒಂದು ಮಟ್ಟದಲ್ಲಿದ್ದಾರೆ, ಅನುಭವಿಸ್ತಾ ಇದ್ದಾರೆ. ಬಿಕಾಸ್ ಶಿ ಈಸ್ ಎ ವುಮನ್. ಒಂದು ಅಧ್ಯಯನದ ಪ್ರಕಾರ ಪ್ರಪಂಚದಲ್ಲಿ 1/3 ಮಹಿಳೆಯರು ತಮ್ಮ ಜೀವನದ ಒಂದಲ್ಲ ಒಂದು ಹಂತದಲ್ಲಿ ಈ ಒಂದು ಹಿಂಸೆಯನ್ನು ಅನುಭವಿಸ್ತಾ ಬರ್ತಾರೆ. ಅದು ದೈಹಿಕವಾದದ್ದಿರ್ಬೋದು, ಮಾನಸಿಕವಾದದ್ದು ಇರಬಹುದು. ಸೊ ಇದು ಹೆಚ್ಚಾಗ್ತಾ ಇದೆ. ಇದು ಬಹುದೊಡ್ಡ ಒಂದು ಸಮಸ್ಯೆ. ಎರಡನೆಯದಾಗಿ ಲೈಂಗಿಕ ಕಿರುಕುಳ. ಪುರುಷ ಮಹಿಳೆಯನ್ನು ಬಲವಂತವಾಗಿ ತನ್ನ ಕಾಮತೃಷೆಗಾಗಿ ಬಳಸಿಕೊಳ್ಳುವುದೇ ಒಂದು ರೀತಿಯ ಲೈಂಗಿಕ ಕಿರುಕುಳ. ಇದು ಒಂದು ರೀತಿಯಲ್ಲಿ ಮಹಿಳೆಯ ಗೌರವವನ್ನು, ಮಹಿಳೆಯ ಘನತೆಯನ್ನು ತಗ್ಗಿಸುವಂತಹ ಒಂದು ವಿಚಾರ. ಏಕೆಂದರೆ ಸ್ತ್ರೀಯನ್ನು ಒಂದು ರೀತಿಯ ಭೋಗದ ವಸ್ತುವನ್ನಾಗಿ ಸಮಾಜ ಪರಿಗಣಿಸಿದೆ. ಸಾಂಪ್ರದಾಯಿಕವಾದಂತಹ ಲೈಂಗಿಕ ನಿರ್ಬಂಧಗಳು ಇವತ್ತು ಸಡಿಲಗೊಂಡಿದ್ದಾವೆ. ಹೆಚ್ಚಿನ ಮಹಿಳೆಯರು ಲೈಂಗಿಕ ಕಿರುಕುಳಕ್ಕೆ ಒಳಗಾಗ್ತಾ ಇದ್ದಾರೆ. ಅದು ಕುಟುಂಬದಲ್ಲಿ ಅಷ್ಟೇ ಅಲ್ಲ, ಹೊರಗಡೆಯೂ ಸಹ ಲೈಂಗಿಕ ಕಿರುಕುಳಕ್ಕೆ ಅವರು ಗುರಿಯಾಗ್ತಾ ಇದ್ದಾರೆ. ಒಂದು ಅಂಕಿಅಂಶದ ಪ್ರಕಾರ ಪ್ರಪಂಚದಲ್ಲಿ 38% ಹೊರಗಡೆ ಕೆಲಸ ಮಾಡುವಂತಹ ಮಹಿಳೆಯರು ಈ ರೀತಿಯ ಲೈಂಗಿಕ ಕಿರುಕುಳಕ್ಕೆ ಅವರು ಈಡಾಗ್ತಾ ಇದ್ದಾರೆ ಎನ್ನುವುದು ಒಂದು ಸಂಗತಿ. ಅಲ್ಲದೆ ಮತ್ತೊಂದು ಅಂಕಿಅಂಶ ಹೇಳುವ ಪ್ರಕಾರ ಪ್ರಪಂಚದಲ್ಲಿ 81% ಮಹಿಳೆಯರು ತಮ್ಮ ಜೀವನದ ಯಾವುದಾದರೂ ಒಂದು ಭಾಗದಲ್ಲಿ ಈ ಒಂದು ಲೈಂಗಿಕ ಕಿರುಕುಳಕ್ಕೆ ಒಳಗಾಗಿರ್ತಾರೆ ಅನ್ನುವುದು. ಅಂದರೆ ಮಹಿಳೆಯನ್ನು ಒಂದು ಭೋಗದ ವಸ್ತುವನ್ನಾಗಿ ಪರಿಗಣಿಸುವುದರ ಮೂಲಕ ಆಕೆಯನ್ನು ಪುರುಷ ತನಗೆ ಬೇಕಾದ ರೀತಿಯಲ್ಲಿ ಬಳಸಿಕೊಳ್ಳುವಂತಹ, ಅತ್ಯಾಚಾರ ಮಾಡುವಂತಹ ಒಂದು ಪ್ರಕ್ರಿಯೆ ಇವತ್ತು ಏನು ಸಾಮಾನ್ಯವಾಗಿದೆ, ಅದು ಒಂದು ಬಹುದೊಡ್ಡ ಸಮಸ್ಯೆಯಾಗಿ ಪ್ರಪಂಚದ ಮುಂದೆ ನಿಂತಿದೆ. ಮೂರನೆಯದಾಗಿ ಇನ್ನೊಂದು ವಿಚಾರ ಇಲ್ಲಿ ನಾವು ಜ್ಞಾಪಕ ಇಟ್ಕೊಳ್ಬೇಕು. ಸುಮಾರು ಪ್ರಪಂಚದ 49 ದೇಶಗಳಲ್ಲಿ ಲೈಂಗಿಕ ಕಿರುಕುಳಗಳನ್ನು ತಡೆಯುವ ಸಲುವಾಗಿ ಕಾನೂನುಗಳೇ ಇಲ್ಲ. ಇದು ನಿಜವಾಗಿಯೂ ವಿಪರ್ಯಾಸದ ಒಂದು ಸಂಗತಿ. 49 ದೇಶಗಳಲ್ಲಿ ಈ ರೀತಿಯ ಕಾನೂನುಗಳೇ ಇಲ್ಲ. ಇನ್ನು ಬಹುತೇಕ ದೇಶಗಳಲ್ಲಿ ಕಾನೂನುಗಳಿದ್ದರೂ ಸಹ ಕಾನೂನುಗಳನ್ನೆಲ್ಲ ಗಾಳಿಗೆ ತೂರಿ ಲೈಂಗಿಕ ದುರ್ವರ್ತನೆ ಎನ್ನುವುದು ಹೆಚ್ಚಾಗ್ತಾ ಇದೆ. ಇದು ಮತ್ತೊಂದು ಸಮಸ್ಯೆ. ಮೂರನೆಯದಾಗಿ ಅಸಮಾನತೆ. ಪ್ರಪಂಚದ ಒಟ್ಟು ಜನಸಂಖ್ಯೆಯಲ್ಲಿ
ಮಹಿಳೆಯರ ಒಂದು ಗಾತ್ರ ಸುಮಾರು 50%. ಅವರು ಒಟ್ಟಾರೆ ದುಡಿಮೆಯಲ್ಲಿ 2/3 ಅವರ ಪಾಲ್ಗೊಳ್ಳುವಿಕೆ ಅನ್ನೋದಿರುತ್ತೆ. ಪ್ರಪಂಚದ ಒಟ್ಟಾರೆ ಆಹಾರ ಉತ್ಪಾದನೆಯಲ್ಲಿ ಅವರ ಕೊಡುಗೆ 1/2. ಆದರೂ ಸಹ ಅವರಿಗೆ ಸಮಾನವಾದಂತಹ ಸ್ಥಾನಮಾನಗಳಿಲ್ಲ. ಕುಟುಂಬದಲ್ಲಾಗಲಿ, ಸಾಮಾಜಿಕವಾಗಿ ಆಗಲಿ, ರಾಜಕೀಯವಾಗಿ ಆಗಲಿ ಅವರಿಗೆ ಸಮಾನತೆ ಎನ್ನುವುದು ಸಿಕ್ಕಿಲ್ಲ. ಎಲ್ಲೆಡೆಯೂ ಕುಟುಂಬದಲ್ಲಿಯೂ ಸಹ ಆಕೆಗೆ ಯಾವುದೇ ಒಂದು ರೀತಿಯ ನಿರ್ಧಾರವನ್ನು ಕೈಗೊಳ್ಳುವಂತಹ ಒಂದು ಶಕ್ತಿ ಇಲ್ಲ. ಪ್ರತಿಯೊಂದಕ್ಕೂ ತನ್ನ ಪುರುಷನನ್ನೇ ಅವಲಂಬಿಸಬೇಕು ಎನ್ನುವಂತಹ ಒಂದು ವಿಚಾರ. ಯಾವುದೇ ವಿಚಾರಗಳಲ್ಲಿಯೂ ಆಕೆಗೆ ಸಮಾನತೆ ಇಲ್ಲದೇ ಇರುವುದು. ಅದರಲ್ಲಿಯೂ ರಾಜಕೀಯವಾದಂತಹ ಸಮಾನತೆ ಎನ್ನುವುದು ಇವತ್ತು ನಮಗೆ ಸಾಧ್ಯವೇ ಆಗಿಲ್ಲ. ಒಟ್ಟಾರೆ ಪ್ರಪಂಚದ ರಾಜಕೀಯ ವ್ಯವಸ್ಥೆಯಲ್ಲಿ ಪಾಲ್ಗೊಂಡಿರುವ ಮಹಿಳೆಯರ ಒಂದು ಗಾತ್ರ ಎಷ್ಟು ಅಂದರೆ 23% ಅಷ್ಟೇ. ಅದು ಇತ್ತೀಚೆಗಾದಂತಹ ದೊಡ್ಡ ಬೆಳವಣಿಗೆ. 1995ರಲ್ಲಿ ಅದು ಕೇವಲ 11% ಈಗಾದರೂ ಅದು 24% ಹತ್ತಿರ ಹೋಗಿದೆ. ಅಂದರೆ 23% ಮಹಿಳೆಯರಿಗೆ ಮಾತ್ರ ರಾಜಕೀಯವಾದಂತಹ ಒಂದು ಪ್ರಾತಿನಿಧ್ಯತೆ ಎನ್ನುವುದು ಸಿಕ್ಕಿದೆ. ಇನ್ನು ಹಲವಾರು ಕ್ಷೇತ್ರಗಳಲ್ಲಿ ಅವಳಿಗೆ ಪ್ರಾತಿನಿಧ್ಯತೆ ಎನ್ನುವುದೇ ಸಿಕ್ಕಿಲ್ಲ. ಅಂದರೆ ಅಸಮಾನತೆ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ರಾಜಕೀಯವಾಗಿ ಎಲ್ಲೆಡೆಯೂ ಸಹ ಆಕೆಯನ್ನು ಅಸಮಾನವಾಗಿ ನಾವು ಕಾಣ್ತಾ ಇದ್ದೇವೆ. ಅವಳಿಗೆ ಹಕ್ಕುಗಳನ್ನು ನಾವು ನಿರಾಕರಿಸಿದ್ದೇವೆ, ಸ್ಥಾನಮಾನಗಳನ್ನು ನಾವು ನಿರಾಕರಿಸಿದ್ದೇವೆ. 4ನೇದಾಗಿ ವೇತನ ತಾರತಮ್ಯ. ಇದು ಸಹ ಒಂದು ಲಿಂಗ ಸಮಸ್ಯೆ ಅಂತಲೇ ನಾವು ಹೇಳಬಹುದು. ಇತ್ತಾನೆ ನಾನು ಹೇಳ್ತಾ ಇದ್ದೆ, ಪ್ರಪಂಚದ ಒಟ್ಟು ಆಹಾರೋತ್ಪಾದನೆಯಲ್ಲಿ ಆಕೆಯ ಪಾತ್ರ 50% ಇದೆ ಅಂತ ಹೇಳಿಬಿಟ್ಟು. ಆದರೂ ಸಹ ಆಕೆ ಏನು ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾಳೆ ಅಥವಾ ಇನ್ನೆಲ್ಲೋ ಕೆಲಸ ಮಾಡ್ತಾಳೆ, ಅಲ್ಲಿ ಆಕೆ ವೇತನದ ತಾರತಮ್ಯವನ್ನು ಅನುಭವಿಸ್ತಾ ಇದ್ದಾಳೆ. ಸಮಾನ ಕೆಲಸಕ್ಕೆ ಸಮಾನ ವೇತನ ಎನ್ನುವಂತಹ ಒಂದು ಕಾಯಿದೆ ಕೇವಲ ಕಾಗದದ ಮೇಲಿದೆಯೇ ಹೊರತು, ಅಥವಾ ಎಲ್ಲೋ ಸರ್ಕಾರಿ ನೌಕರಿಗಳಲ್ಲಿ ಇರಬಹುದೇನೋ ಅಷ್ಟೇ ಹೊರತು, ಅಸಂಘಟಿತ ವಲಯದಲ್ಲಿ, ಅರೆ ಅಸಂಘಟಿತ ವಲಯದಲ್ಲಿ ಸಮಾನ ಕೆಲಸಕ್ಕೆ ಸಮಾನ ವೇತನ ಎನ್ನುವುದು ಇಲ್ಲವೇ ಇಲ್ಲ. ಆಕೆ ಮಹಿಳೆ ಎನ್ನುವಂತಹ ಒಂದೇ ಕಾರಣದಿಂದ ಆಕೆಗೆ ನೀಡುವ ವೇತನದಲ್ಲಿ ಕಡಿಮೆ ಇರುತ್ತೆ. ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ILOನ 2013ರ ಒಂದು ವರದಿಯ ಪ್ರಕಾರ ಪ್ರಪಂಚದಲ್ಲಿ ಮಹಿಳೆಯರಿಗೆ 23% ವೇತನ ತಾರತಮ್ಯವಿದೆ ಅಂತ ಒಂದು ವರದಿ ಹೇಳುತ್ತೆ. 23% ಮಹಿಳೆಯರಿಗೆ ವೇತನ ತಾರತಮ್ಯ ಅಂದರೆ ಅವ್ರು ಮಾಡುವಂತಹ ಕೆಲಸಕ್ಕೆ ಏನು ಪುರುಷನಿಗೆ ಕೊಡುವ ಸಂಬಳಕ್ಕಿಂತ ಕಡಿಮೆ ಸಂಬಳವನ್ನು ಆಕೆಗೆ ನೀಡಲಾಗುತ್ತೆ ಅನ್ನುವುದು ಒಂದು ತುಂಬ ಪ್ರಮುಖವಾದಂತಹ ಒಂದು ವಿಚಾರ. ಈ ಅಂಕಿಅಂಶ ಕೇವಲ ಸಂಘಟಿತ ವಲಯದ್ದಷ್ಟೇ ಹೊರತು ಅಸಂಘಟಿತ ವಲಯದ್ದಲ್ಲ. ಇನ್ನು ಅಸಂಘಟಿತ ವಲಯದ ಮಹಿಳೆಯರ ಪಾಡೇನು, ಅವರನ್ನು ಯಾವ ರೀತಿ ವೇತನ ತಾರತಮ್ಯದಲ್ಲಿ ಸಿಲುಕಿಸಲಾಗಿದೆ, ಅವ್ರಿಗೆ ಯಾವ ರೀತಿ ಸಮಾನ ವೇತನ ಅನ್ನೋದು ಬರೋದಿಲ್ಲ, ಅವಳು ಅಷ್ಟೇ ಕೆಲಸ ಮಾಡಿರೂ ಸಹ ಅನ್ನುವುದು ವಿಪರ್ಯಾಸ. ಮತ್ತೊಂದು ಸಮಸ್ಯೆ ಧಾರ್ಮಿಕ ಕಟ್ಟುಪಾಡುಗಳು. ಇವತ್ತು ಮಹಿಳಾ ಒಂದು ತಾರತಮ್ಯ ಅಂದರೆ ಅದಕ್ಕೆ ಮೂಲ ಕಾರಣ ಧಾರ್ಮಿಕ ಕಟ್ಟುಪಾಡುಗಳು, ಧಾರ್ಮಿಕ ಆಚರಣೆಗಳು ಅಂತ ನಾವು ಅರ್ಥ ಮಾಡಿಕೊಳ್ಬೇಕಾಗುತ್ತೆ. ಎಲ್ಲ ಧರ್ಮಗಳು ಸಹ ಮಹಿಳೆಯನ್ನು ತುಚ್ಛೀಕರಿಸಿವೆ, ಮಹಿಳೆಗೆ ಪ್ರಥಮ ಸ್ಥಾನವನ್ನು ನೀಡಿಲ್ಲ. ಪ್ರಪಂಚದ ಎಲ್ಲ ಧರ್ಮಗಳು ಸಹ ಒಂದಲ್ಲ ಒಂದು ರೀತಿಯಲ್ಲಿ ಆಕೆಯನ್ನು ಸಂಕೋಲೆಯಲ್ಲಿಡುವ, ಆಕೆಯ ಸ್ವಾತಂತ್ರ್ಯವನ್ನು ಮೊಟಕುಗೊಳಿಸುವ, ಧರ್ಮದ ಆಧಾರದ ಮೇಲೆ ಮೊಟಕುಗೊಳಿಸುವಂತಹ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ.
ಹಿಂದೂ ಧರ್ಮದಲ್ಲಿಯೂ ಸಹ ಪುರುಷ ಪ್ರಧಾನ ಎನ್ನುವಂತಹ ಒಂದು ವಿಚಾರವನ್ನು ಇಟ್ಕೊಂಡು ಪುರುಷನೇ ಮೇಲು, ಪುರುಷನೇ ಎಲ್ಲವೂ, ಪುರುಷನೇ ಎನ್ನುವಂತಹ ಒಂದು ವಿಚಾರದ ಮೂಲಕ ಮಹಿಳೆಯನ್ನು ಕೇವಲ 4 ಗೋಡೆಗಳಿಗೆ ಸೀಮಿತವಾಗಿಸುವಂತಹ ಒಂದು ಕಾರ್ಯ ಆರಂಭದಿಂದಲೂ ನಡೆದು ಬಂದಿದೆ. ಎಲ್ಲಿ ನಾರಿಯರನ್ನು ಪೂಜಿಸಲಾಗುತ್ತೆ ಅಲ್ಲಿ ದೇವರುಗಳು ಸಹ ಸಂತೋಷ ಪಡ್ತಾರೆ ಅಂತ ಹೇಳುವಂತಹ ಒಂದು ದೇಶ. ಆದರೆ ಅದೇ ದೇಶ ಪುರುಷ ಪ್ರಧಾನ ವ್ಯವಸ್ಥೆಗೆ ಎಲ್ಲಿಲ್ಲದ ಒಂದು ಆಸಕ್ತಿಯನ್ನು ವಹಿಸಿರುವಂತಹ ಒಂದು ವ್ಯವಸ್ಥೆ. ಇನ್ನು ಇಸ್ಲಾಂ ಸಮಾಜಕ್ಕೆ ಬಂದರೆ, ಇಸ್ಲಾಂ ಧರ್ಮದ ಕಡೆಗೆ ಬಂದರೆ, ಇಸ್ಲಾಂ ಧರ್ಮದಲ್ಲಿ ಮಹಿಳೆಗೆ ಸ್ಥಾನಮಾನ ಏನೂ ಇಲ್ಲ. ಜೊತೆಗೆ ಈ ಬಹುಪತ್ನಿತ್ವ ವ್ಯವಸ್ಥೆಯನ್ನು ಜಾರಿಗೆ ತರುವುದರ ಮೂಲಕ ಆಕೆಯ ಎಲ್ಲ ಹಕ್ಕುಗಳನ್ನು ಸಹ ಕಸಿದುಕೊಳ್ಳುವಂತಹ ಒಂದು ವ್ಯವಸ್ಥೆ. ನಾನು ಬರೀ 2 ಎಕ್ಸಾಂಪಲ್ ಹೇಳಿದ್ದಷ್ಟೇ 2 ಧರ್ಮದಿಂದ. ಹೀಗೆ ಎಲ್ಲ ಧರ್ಮಗಳೂ ಸಹ ಈ ಒಂದು ಮಹಿಳೆಯನ್ನು ತುಚ್ಛವಾಗಿ ಕಾಣುವಂತಹ, ಅವಳ ಸ್ಥಾನಮಾನವನ್ನು ನಿಕೃಷ್ಟಿಗೊಳಿಸುವಂತಹ ಒಂದು ಕೆಲಸವನ್ನು ಮಾಡ್ತಾ ಬರ್ತಾ ಇದೆ. ಇದು ಸಹ ಲಿಂಗಭೇದದ ಒಂದು ಪ್ರಮುಖವಾದಂತಹ ಸಮಸ್ಯೆ. 4ನೇದಾಗಿ ಮಹಿಳಾ ಆರೋಗ್ಯ. ಇದು ಒಂದು ಪ್ರಮುಖವಾದಂತಹ ಒಂದು ಲಿಂಗ ಸಮಸ್ಯೆ. ಆರೋಗ್ಯ ಎಲ್ಲರ ಸಾರ್ವತ್ರಿಕ ಹಕ್ಕು. ಪ್ರತಿಯೊಬ್ಬ ಮಾನವನೂ ಸಹ ಆರೋಗ್ಯವನ್ನು ಪಡೆಯಬೇಕು, ಆರೋಗ್ಯ ಸೌಲಭ್ಯಗಳನ್ನು ಪಡೆದುಕೊಳ್ಳಬೇಕು ಎನ್ನುವುದು ಸರ್ವವಿದಿತ. ಆದರೆ ಎಲ್ಲೋ ಒಂದು ಕಡೆ ಆರೋಗ್ಯದ ವಿಚಾರದಲ್ಲಿಯೂ ಸಹ ಮಹಿಳೆಗೆ ತಾರತಮ್ಯ ಮಾಡಲಾಗಿದೆ ಅಂತ ನಾವು ಹೇಳ್ಬೋದು. ಆರೋಗ್ಯ ಸೌಲಭ್ಯಗಳು ಪುರುಷನಿಗೇ ಹೆಚ್ಚಾಗಿ ದೊರೆಯುತ್ತೆ, ಹಲವಾರು ಕಾರಣಗಳಿಂದ ಆಕೆಗೆ ಅದು ದೊರೆಯೋದೇ ಇಲ್ಲ ಎನ್ನುವುದು. ಬರೀ ಆರೋಗ್ಯ ಅಂದರೆ ಕಾಯಿಲೆ ಇಲ್ಲದೆ ಇರೋದಲ್ಲ. ಆರೋಗ್ಯ ಅಂದರೆ ಇಲ್ಲಿ ಉತ್ತಮವಾದಂತಹ ಒಂದು ಜೀವನ ಮಟ್ಟ ಇರ್ಬೋದು ಆಕೆಯದು, ವಸತಿ ಸೌಲಭ್ಯಗಳಿರ್ಬೋದು, ಆಹಾರ ಇರ್ಬೋದು, ಪೌಷ್ಟಿಕಯುಕ್ತ ಆಹಾರ ಇರ್ಬೋದು, ಅಥವಾ 2 ಹೊತ್ತು ಹೊಟ್ಟೆ ತುಂಬಿದ ಊಟ ಇರ್ಬೋದು, ಕೆಲಸ ಇರ್ಬೋದು. ಇವು ದೊರೆಯದೇ ಇರೋದೂ ಸಹ ಒಂದು ರೀತಿ ಆಕೆಯನ್ನು ಶೋಷಿಸುವ ಒಂದು ವಿಧವಾಗಿದೆ ಅಂತ ನಾವು ಹೇಳ್ಬೋದು. ನಿಜವಾದಂತಹ ಒಂದು ಸಮಾನತೆ ಆಕೆಗೆ ಬರಬೇಕು ಅಂದರೆ, ತಾರತಮ್ಯ ಇಲ್ಲದೆ ಹೋಗಬೇಕು ಅಂದರೆ ಆಕೆಯ ಆರೋಗ್ಯಕ್ಕೆ ಹೆಚ್ಚಿನ ಒಂದು ಗಮನವನ್ನು ಕೊಡಬೇಕಾಗುತ್ತೆ. ಆಕೆಯ ಯೋಗಕ್ಷೇಮದ ಕಡೆಗೆ ಸರ್ಕಾರ ಎಲ್ಲಿಲ್ಲದ ಕಾರ್ಯಕ್ರಮಗಳನ್ನು ಜಾರಿಗೆ ತರಬೇಕಾಗುತ್ತೆ. ಇಲ್ಲವಾದರೆ ಇದು ಸಹ ಒಂದು ದೊಡ್ಡ ಸಮಸ್ಯೆಯಾಗಿ ಮುಂದುವರಿಯುತ್ತೆ. ಕೆಲವಾರು ದೇಶಗಳಲ್ಲಿ ನಾನು ಒಂದು ಎಕ್ಸಾಂಪಲ್ ಕೊಡ್ತೇನೆ. ಆಫ್ರಿಕಾದ ದೇಶಗಳು ಮತ್ತು ಏಷ್ಯಾದ ಕೆಲವಾರು ದೇಶಗಳಲ್ಲಿ ಧಾರ್ಮಿಕವಾಗಿ ಮಹಿಳೆಯ ಫಿಮೇಲ್ ಜೆನಿಟೈಲ್ ಮ್ಯೂಟಿಲೇಷನ್ ಅಂತ ನಾವೇನು ಹೇಳ್ತೀವಿ, ಮಹಿಳೆಯಾಗಿ ಆಕೆ ಇರುವುದರಿಂದ ಆಕೆಗೆ ಇರುವಂತಹ ಕೆಲವು ಅಂಗಗಳನ್ನು ಕತ್ತರಿಸುವಂತಹ, ತೆಗೆಯುವಂತಹ ಒಂದು ಬರ್ಬರ ಕೃತ್ಯ ಏನು ನಡೆಯುತ್ತೆ, ಎಲ್ಲೋ ಒಂದು ಕಡೆ ಇದು ಸಹ ಅವಳ ಆರೋಗ್ಯದ ಒಂದು ವಿಚಾರದಲ್ಲಿ ನಾವು ಕಾಂಪ್ರಮೈಸ್ ಆಗಿದ್ದೀವಿ ಅಂತ ನಮಗೆ ಅರ್ಥವಾಗುತ್ತೆ. ಹಾಗಾಗಿ ಮಹಿಳಾ ಆರೋಗ್ಯ ಒಂದು ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿದೆ. ಮತ್ತೊಂದು ಸಮಸ್ಯೆ ಕೆಲಸ ಮತ್ತು ಸಂಸಾರ ಸರಿದೂಗಿಸುವುದು. ಇಂದಿನ ಪ್ರಪಂಚ ಒಂದು ರೀತಿಯಲ್ಲಿ ಜಾಗತೀಕರಣವಾಗೋಗಿದೆ. ಆರ್ಥಿಕವಾಗಿ ಸಾಕಷ್ಟು ಬದಲಾವಣೆಗಳು ಆಗಿದ್ದಾವೆ. ಸಾಂಪ್ರದಾಯಿಕವಾದಂತಹ ಲಿಂಗಾಧಾರಿತ ಕೆಲಸಗಳು ಇಲ್ದಂಗಾಗಿದೆ. ಅಂದರೆ ಸಾಂಪ್ರದಾಯಿಕವಾಗಿ ಪುರುಷ ಅಂದರೆ ಉತ್ಪಾದನೆ ಮಾಡಬೇಕು, ಪುರುಷ ಅಂದರೆ ಭೇಟಿಯಾಡಬೇಕು, ಪುರುಷ ಅಂದರೆ ಹೊರಗಡೆ ಹೋಗಿ ಕೆಲಸ ಮಾಡ್ಕೊಂಡು ಬರಬೇಕು, ಮಹಿಳೆ ಅಂದರೆ ಮನೆಯಲ್ಲಿರಬೇಕು, ಮಕ್ಕಳನ್ನು ನೋಡ್ಕೊಳ್ಬೇಕು, ಮಕ್ಕಳನ್ನು ಹೆರಬೇಕು, ಅಥವಾ ಗಂಡನ ಸೇವೆ ಮಾಡಬೇಕು. ಈ ರೀತಿಯ ಒಂದು ವ್ಯವಸ್ಥೆ ಒಂದು ಸ್ವಲ್ಪ ಕದಲ್ತಾ ಇದೆ, ಬದಲಾಗ್ತಾ ಇದೆ. ಮಹಿಳೆಯರು ಸಹ ಹೆಚ್ಚಿನ ಪ್ರಮಾಣದಲ್ಲಿ ಔದ್ಯೋಗಿಕ ಒಂದು ಕ್ಷೇತ್ರದಲ್ಲಿ ತೊಡಗಿಸಿಕೊಳ್ತಾ ಇದ್ದಾರೆ. ಕೆಲಸಗಾರರಾಗಿಯೋ ಉದ್ಯಮಪತಿಗಳಾಗಿಯೋ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ.
ಆದರೆ ಇಲ್ಲಿ ಬಂದಿರುವಂತಹ ಸಮಸ್ಯೆ ಏನಂದರೆ, ಹೊರಗಡೆ ಸಹ ಕೆಲಸ ಮಾಡಬೇಕು, ಜೊತೆಗೆ ಸಂಸಾರದ ಜವಾಬ್ದಾರಿಯನ್ನು ಸಹ ನಿರ್ವಹಿಸಬೇಕು. ಡ್ಯುಯಲ್ ರೋಲ್. ಯು ಹ್ಯಾವ್ ಟು ಮ್ಯಾನೇಜ್ ಔಟ್ಸೈಡ್ ಆ್ಯಸ್ ವೆಲ್ ಆ್ಯಸ್ ಅಟ್ ಹೋಮ್. ಮನೆಯನ್ನೂ ನೋಡ್ಕೊಳ್ಬೇಕು, ಮನೆಯ ಎಲ್ಲವನ್ನೂ ಸಹ ನೋಡ್ಕೊಳ್ಬೇಕು. ಇದು ಅಂದರೆ ಈಗ ಮಹಿಳೆ ಮನೆಯ ಕೆಲಸದ ಜೊತೆಗೆ ಹೊರಗಡೆ ಜವಾಬ್ದಾರಿಯನ್ನು, ಕೆಲಸ ಮಾಡುವ ಜವಾಬ್ದಾರಿಯನ್ನು ಕೊಂಡು ದುಡಿಮೆಯನ್ನು ಸಹ ಮಾಡ್ತಾ ಇದ್ದಾಳೆ. ಆದರೆ ಅದು ಗೃಹಕೃತ್ಯಕ್ಕೆ ಬಂದರೆ, ಗೃಹಕೃತ್ಯದ ಕೆಲವಾರು ಜವಾಬ್ದಾರಿಗಳನ್ನು ಪುರುಷರು ವಹಿಸಿಕೊಂಡಿದ್ದಾರಾ ಅಂದರೆ ಆನ್ಸರ್ ಮೇ ಬಿ ನೆಗೆಟಿವ್. ಸೊ ಹಾಗಾಗಿ ಅವಳ ಮೇಲೆ ಒತ್ತಡ ಹೆಚ್ಚಾಗಿದೆ, ಅವಳ ಆರೋಗ್ಯ ಅನ್ನುವುದು ಹದಗೆಡ್ತಾ ಇದೆ, ಆಕೆಗೆ ರೆಸ್ಟ್ ಇಲ್ದಂಗಾಗಿದೆ. ಜೊತೆಗೆ ಉದ್ಯೋಗದಲ್ಲಿಯೂ ಸಹ ಆಕೆ ತಾನು ಬಯಸಿದ ರೀತಿಯಲ್ಲಿ ಬೆಳವಣಿಗೆ ಕಾಣಲು ಸಾಧ್ಯವಾಗಿಲ್ಲ. ವಿಪರ್ಯಾಸ ಅಂದರೆ ಎಷ್ಟೋ ದೇಶಗಳಲ್ಲಿ ಮಹಿಳೆ ಹೊರಗಡೆಗೆ ಹೋಗಿ ಕೆಲಸ ಮಾಡೋಕ್ಕೆ ಅವಕಾಶವೇ ಇಲ್ಲ. ನನ್ನಲ್ಲಿರುವ ಒಂದು ದಾಖಲೆಯ ಪ್ರಕಾರ ಸುಮಾರು 18 ದೇಶಗಳಲ್ಲಿ ಮಹಿಳೆ ಹೊರಗಡೆಗೆ ಹೋಗಿ ಕೆಲಸ ಮಾಡಬೇಕು ಅಂದರೆ ಕಾನೂನುಬದ್ಧವಾಗಿ ತನ್ನ ಪತಿಯ ಅನುಮತಿಯನ್ನು ಪಡೆದುಕೊಳ್ಳಬೇಕು ಅನ್ನೋದು. ಎಲ್ಲಿಯ ಸ್ವಾತಂತ್ರ್ಯ? ಇದು ದೊಡ್ಡ ಪ್ರಶ್ನೆ, ಹಾಗೆ ಸಮಸ್ಯೆ. ಮತ್ತೊಂದು ಸಮಸ್ಯೆ ಭ್ರೂಣ ಹತ್ಯೆ. ನಮ್ಮ ಬಹುತೇಕ ಎಲ್ಲ ಸಮಾಜಗಳು ಸಹ ಮಹಿಳೆಯನ್ನು ತುಂಬ ತುಚ್ಛವಾಗಿ ಕಾಣುವ ಮೂಲಕ ಮಹಿಳೆಯನ್ನು, ತಾಯಿಯ ಆ ಒಂದು ಹೆಣ್ಣು ಮಗುವನ್ನು ತಾಯಿಯ ಗರ್ಭದಲ್ಲಿಯೇ ಕೊಲ್ಲುವಂತಹ ಒಂದು ಪ್ರಕ್ರಿಯೆ ಏನು ನಡೆಯುತ್ತೆ, ಸಾಮಾನ್ಯವಾಗಿ ಭ್ರೂಣ ಹತ್ಯೆ ಅಂತ ನಾವೇನು ಕರಿತೇವೆ, ಈ ಭ್ರೂಣ ಹತ್ಯೆ ಪ್ರಪಂಚದ ಎಲ್ಲ ದೇಶಗಳಲ್ಲಿ, ಎಲ್ಲ ಸಮಾಜಗಳಲ್ಲಿ ಇರುವಂತಹ ಒಂದು ಪಿಡುಗು. ಎಲ್ಲ ಸರ್ಕಾರಗಳು, ಎಲ್ಲ ಸಮಾಜಗಳು ಇದನ್ನು ಕಾನೂನು ಬಾಹಿರ ಎಂದು ಘೋಷಣೆ ಮಾಡಿದ್ರು, ಹಲವಾರು ರೀತಿಯ ಕಾನೂನುಗಳನ್ನು ಜಾರಿಗೆ ತಂದಿದ್ದರೂ ಸಹ ಈ ಒಂದು ಪ್ರಕ್ರಿಯೆ ಅವ್ಯಾತಹವಾಗಿ ನಡೀತಾ ಇದೆ. ತೆರೆಮರೆಯಲ್ಲಿ ಈ ಒಂದು ಪ್ರಯತ್ನ ಎನ್ನುವುದು ನಡೀತಾನೇ ಇದೆ. ಅಂದರೆ ನಾವಿಲ್ಲೇನು ಮಾಡ್ತಾ ಇದ್ದೀವಿ ಅಂದರೆ, ಮಹಿಳೆ, ಸ್ತ್ರೀ, ಹೆಣ್ಮಗು ಬೇಡ ಎನ್ನುವಂತಹ ಒಂದು ನಿಟ್ಟಿನಲ್ಲಿ ಭ್ರೂಣ ಹತ್ಯೆಯನ್ನು ಮಾಡ್ತಾ ಇರೋದು. ಇದು ಸಹ ಒಂದು ದೊಡ್ಡ ಸಮಸ್ಯೆ ಅಥವಾ ಸವಾಲಾಗಿ ನಿಂತಿದೆ. ಮತ್ತೊಂದು ಸಮಸ್ಯೆ, ಮಾಧ್ಯಮಗಳಲ್ಲಿ ಮಹಿಳೆಯನ್ನು ಪೋರ್ಟ್ರೇ ಮಾಡೋದು ಅಥವಾ ಮಾಧ್ಯಮಗಳಲ್ಲಿ ಮಹಿಳೆಯರ ಶೋಷಣೆ ಅಂತ ಹೇಳ್ಬೋದು. ಬಹುಶಃ ಈ ಒಂದು ಆಧುನಿಕ ಯುಗದಲ್ಲಿ ಉದ್ಯಮಪತಿಗಳು ತಮ್ಮ ವಸ್ತುಗಳ ಮಾರಾಟಕ್ಕಾಗಿ ಅಥವಾ ಹೆಚ್ಚಿನ ಒಂದು ಲಾಭದ ದೃಷ್ಟಿಯಿಂದ ಮಹಿಳೆಯನ್ನು ನಿಕೃಷ್ಟವಾಗಿ ತೋರಿಸುವಂತಹ, ಬಳಸಿಕೊಳ್ಳುವಂತಹ ಒಂದು ವ್ಯವಸ್ಥೆ ಜಾರಿಗೆ ಬಂದಿದೆ. ಅದು ಸಿನಿಮಾಗಳಲ್ಲಿರ್ಬೋದು, ಜಾಹೀರಾತುಗಳಲ್ಲಿರ್ಬೋದು. ಅವಳನ್ನು ತುಂಬ ಹೀನಾಯವಾಗಿ ತೋರಿಸುವಂತಹ ವ್ಯವಸ್ಥೆ ಇದೆ. ಇದು ಎಲ್ಲೋ ಒಂದು ಕಡೆ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡೋದು ಒಂದು ಕಡೆ, ಇನ್ನೊಂದು ಕಡೆ ಎಲ್ಲೋ ಒಂದು ಕಡೆ ಮಹಿಳೆ ಅಂದರೆ ಮನೋರಂಜನೆ, ಮಹಿಳೆ ಅಂದರೆ ಭೋಗ, ಈ ರೀತಿಯ ಒಂದು ಮನೋಸ್ಥಿತಿ ಬೆಳೆಯೋಕ್ಕೂ ಕಾರಣವಾಗಿದೆ. ಎರಡನೇದಾಗಿ, ಬಹು ಸುಂದರ ಸ್ತ್ರೀಯರನ್ನು ಈ ರೀತಿಯ ಒಂದು ಜಾಹೀರಾತು ಸಿನಿಮಾಗಳಲ್ಲಿ ಬಳಸುವ ಮೂಲಕ ಬೇರೆ ಮಹಿಳೆಯರಲ್ಲಿ ಬೇರೊಂದು ರೀತಿಯ ಮನೋಭಾವ ಬೆಳೆಯೋಕ್ಕೂ ಸಹ ಇದು ಕಾರಣವಾಗುತ್ತೆ. ಅವರು ಸುಂದರವಾಗಿದ್ದಾರೆ, ನಾನು ಸುಂದರವಾಗಿಲ್ಲ, ಈ ರೀತಿಯ ಒಂದು ಮನೋಭಾವ ಅವರಲ್ಲಿ ಬೆಳೆಯೋಕ್ಕೂ ಸಹ ಇವು ಕಾರಣವಾಗುತ್ತೆ. ಒಟ್ಟಿನಲ್ಲಿ ಮಹಿಳೆಯನ್ನು ಮಾಧ್ಯಮಗಳಲ್ಲಿ, ಸಿನಿಮಾ ಮತ್ತು ಜಾಹೀರಾತು ಕ್ಷೇತ್ರಗಳಲ್ಲಿ ತುಂಬ ನೀಚವಾಗಿ ತೋರಿಸುವ ಕೆಲಸ ನಡೀತಾ ಇದೆ. ಮತ್ತೊಂದು ಸಮಸ್ಯೆ ವಿವಾಹ ಪದ್ಧತಿ.
ಬಹುತೇಕ ಎಲ್ಲ ಸಮಾಜಗಳಲ್ಲಿಯೂ ಸಹ, ಎಲ್ಲ ಸಂಪ್ರದಾಯಗಳಲ್ಲಿಯೂ ಸಹ ಮಹಿಳೆಗೆ ವಿವಾಹದ ಸ್ವಾತಂತ್ರ್ಯ ಎನ್ನುವುದು ಇಲ್ಲ. ಪ್ರಪಂಚಾದ್ಯಂತ ಇರುವಂತಹ ಪರಿಸ್ಥಿತಿ ಇದೆ. ಪುರುಷ ಪ್ರಧಾನ ವ್ಯವಸ್ಥೆಯಲ್ಲಿ ಪುರುಷ ಹೇಳಿದ ರೀತಿ, ಬಹುಶಃ ಆತನ ತಂದೆ, ಆಕೆಯ ತಂದೆ, ಆತನ ಮಾತಿನ ಮೇಲೆಯೇ ವಿವಾಹ ಎನ್ನುವುದು ನಿಲ್ಲುವಂತಹ ಒಂದು ವ್ಯವಸ್ಥೆ. ಆಕೆಗೆ ಯಾವುದೇ ಒಂದು ರೀತಿಯ ಸ್ವಾತಂತ್ರ್ಯ ಎನ್ನುವುದಿಲ್ಲ. ಆಮೇಲೆ ಬಹುತೇಕ ವಿವಾಹಗಳು ಆಕೆ 18 ವರ್ಷಕ್ಕೆ ತಲುಪುವ ಮುನ್ನವೇ ಆಗೋದು. ಪ್ರಪಂಚದಲ್ಲಿ ಒಂದು ಅಂಕಿಅಂಶದ ಪ್ರಕಾರ 750 ಮಿಲಿಯನ್ ಮಹಿಳೆಯರು 18 ವರ್ಷಕ್ಕೆ ಕಾಲಿಡುವ ಮುನ್ನವೇ ಈ ಒಂದು ವಿವಾಹಕ್ಕೆ ದೂಡಲ್ಪಡ್ತಾ ಇದ್ದಾರೆ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಆಕೆಗೆ ಇರುವಂತಹ ಒಂದು ಸ್ವತಂತ್ರವನ್ನು, ತನ್ನ ಆಯ್ಕೆಯ ಹಕ್ಕನ್ನು ಇಲ್ಲಿ ನಿರಾಕರಿಸಲಾಗಿದೆ. ಇನ್ನೊಂದು ವಿಚಾರ, ನಾನು ಸ್ತ್ರೀಯ ವಿರುದ್ಧ ನಡೆಯುವಂತಹ ಒಂದು ಅತ್ಯಾಚಾರಗಳ ಬಗ್ಗೆ ಮಾತಾಡ್ತಾ ಹೇಳ್ತಾ ಇದ್ದೆ. ಪ್ರಪಂಚದಲ್ಲಿ ಸುಮಾರು 200 ಮಿಲಿಯನ್ ಮಹಿಳೆಯರು ಅಥವಾ ಹೆಣ್ಮಕ್ಳು ಫಿಮೇಲ್ ಜಿನಿಟೈಲ್ ಮ್ಯೂಟಿಲೇಷನ್ಗೆ ಒಳಗಾಗ್ತಾ ಇದ್ದಾರೆ. FGM ಅಂತ ಹೇಳ್ತೀವಿ, ಫಿಮೇಲ್ ಜಿನಿಟೈಲ್ ಮ್ಯೂಟಿಲೇಷನ್. ನಾನಾಗಲೇ ಹೇಳಿದಂತೆ ಆಫ್ರಿಕಾದ ಕೆಲವಾರು ದೇಶಗಳಲ್ಲಿ, ಏಷ್ಯಾದ ಕೆಲವಾರು ದೇಶಗಳಲ್ಲಿ ಈ ಒಂದು ಧಾರ್ಮಿಕವಾದಂತಹ ಒಂದು ವಿಚಾರಗಳ ಆಧಾರದ ಮೇಲೆ ಮಹಿಳೆಯ ಕೆಲವಾರು ಅಂಗಗಳನ್ನು ಕತ್ತರಿಸುವಂತಹ ಒಂದು ಬರ್ಬರವಾದಂತಹ ಒಂದು ವ್ಯವಸ್ಥೆ. ಇದು ಸಹ ಒಂದು ಸಮಸ್ಯೆಯಾಗಿ ಎಲ್ಲರ ಮುಂದೆ ನಿಂತಿದೆ. ಮತ್ತೊಂದು ವೇಶ್ಯಾವಾಟಿಕೆ. ಪ್ರಪಂಚದ ಬಹುತೇಕ ದೇಶಗಳಲ್ಲಿ ಮಹಿಳೆಯನ್ನು ಭೋಗದ ವಸ್ತುವಾಗಿ ಕಾಣುವ ಮೂಲಕ ವೇಶ್ಯಾವಾಟಿಕೆಗೆ ತಳ್ಳಲಾಗಿದೆ. ಅವರ ಸ್ವತಂತ್ರವನ್ನು ನಾವು ಕಸಿದುಕೊಂಡಿದ್ದೇವೆ. ಅವರಿಗೆ ಸಮಾಜದಲ್ಲಿ ಯಾವುದೇ ರೀತಿಯ ಒಂದು ಸ್ಥಾನಮಾನಗಳು ಇಲ್ಲದಂತೆ ಆಗಿದೆ. ಸಮಾಜ ಅವರನ್ನು ತುಚ್ಛವಾಗಿ ಕಾಣುವಂತಹ ಒಂದು ಉದ್ಯೋಗಕ್ಕೆ ನಾವು ಅವರನ್ನು ದೂಡಿದ್ದೇವೆ. ಇದು ಸಹ ಒಂದು ಬಹುದೊಡ್ಡ ಸಮಸ್ಯೆ. ಅಲ್ಲದೆ ಇತರೆ ಸಮಸ್ಯೆಗಳು ಅಂತ ಅಂದರೆ, ಒಂದು ಸಮಾನವಾದಂತಹ ಆಸ್ತಿಪಾಸ್ತಿ ಎನ್ನುವುದು ಆಕೆಗೆ ನೀಡಲಾಗಿಲ್ಲ. ಹೆಣ್ಮಕ್ಳು ಅಂದರೆ ಅವರಿಗೆ ಸಮಾನವಾದಂತಹ ಆಸ್ತಿಪಾಸ್ತಿ ಇಲ್ಲ, ಗಂಡ್ಮಕ್ಕಳಿಗೆ ಎಲ್ಲ ಆಸ್ತಿ ಎನ್ನುವಂತಹ ಒಂದು ಮನೋಭಾವ ಮೊದಲಿನಿಂದನೂ ಸಹ ಬೆಳ್ಕೊಂಬಂದ್ಬಿಟ್ಟಿದೆ. ಒಂದು ವರದಿಯ ಪ್ರಕಾರ ವಿಶ್ವದಲ್ಲಿ ಕೇವಲ 13% ಮಹಿಳೆಯರು ಮಾತ್ರ ಕೃಷಿ ಭೂಮಿಯ ಒಡೆಯರಾಗಿದ್ದಾರೆ. ಓನ್ಲಿ 13% ಆರ್ ದ ಓನರ್ಸ್ ಆಫ್ ಲ್ಯಾಂಡ್. ಅಂದರೆ ಬಹುತೇಕ ಆಸ್ತಿ ಯಾರ ಕೈಲಿದೆ ಅಂತ ಗೊತ್ತಾಗುತ್ತೆ. ಇನ್ನು ಶಿಕ್ಷಣದಲ್ಲಿ ನಾವು ಸಮಾನತೆಯನ್ನು ಸಾಧಿಸಲು ಸಾಧ್ಯವಾಗಿಲ್ಲ. ಮಹಿಳೆ ಎಂಬ ಕಾರಣದಿಂದಲೇ ಆಕೆಯ ಶೈಕ್ಷಣಿಕವಾದಂತಹ ಒಂದು ಅವಕಾಶಗಳನ್ನು ನಾವು ಮೊಟಕುಗೊಳಿಸ್ತಾ ಇದ್ದೇವೆ. ಸಮಾಜ ಮೊಟಕು ಮಾಡ್ತಾ ಇದೆ. ಉದ್ಯೋಗದಲ್ಲಿ ಆಕೆಗೆ ಸರಿ ಸಮಾನತೆ ಎನ್ನುವುದು ಸಿಗ್ತಾ ಇಲ್ಲ. ಬಹುತೇಕ ದೇಶಗಳು ಇತ್ತೀಚೆಗೆ ಉದ್ಯೋಗದಲ್ಲಿ ಒಂದಷ್ಟು ಮೀಸಲಾತಿಯನ್ನು ನೀಡುವಂತಹ ಪ್ರಕ್ರಿಯೆಯನ್ನು ಕೈಗೊಂಡಿದೆ. ಅದು ಕೇವಲ ಸರ್ಕಾರಿ ಮತ್ತು ಸಂಘಟಿತ ವಲಯದಲ್ಲಿ ಇದ್ದರೆ, ಅಸಂಘಟಿತ ವಲಯದಲ್ಲಿ ಇದ್ಯಾವುದಕ್ಕೂ ಸಹ ಅವಕಾಶವೇ ಇಲ್ಲ. ಹಾಗಾಗಿ ಇವನ್ನೆಲ್ಲ ನಾವು ಒಟ್ಟಾರೆಯಾಗಿ ಲಿಂಗ ಭೇದ ಸಮಸ್ಯೆಗಳು ಅಂತ ನಾವು ಅರ್ಥ ಮಾಡಿಕೊಳ್ಬೋದು. ಸೊ ಈ ಒಂದು ನಿಟ್ಟಿನಲ್ಲಿ
ಈ ಒಂದು ಲಿಂಗ ಭೇದ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ, ಮಹಿಳೆಯರ ಸಬಲೀಕರಣದಲ್ಲಿ, ಮಹಿಳೆಯರನ್ನು ಸಮಾಜದ ಮುಖ್ಯ ವಾಹಿನಿಗೆ ತರುವಲ್ಲಿ, ಸಮಾನತೆಯನ್ನು ಸಾಧಿಸುವಲ್ಲಿ 20ನೇ ಶತಮಾನದ ಮಧ್ಯಭಾಗದಿಂದ ಸಾಕಷ್ಟು ಸ್ತ್ರೀವಾದಿ ಚಳುವಳಿಗಳು ಜಾರಿಗೆ ಬಂದವು. ಲಿಂಗಭೇದವನ್ನು ನಿರ್ಮೂಲನೆ ಮಾಡಬೇಕು, ಸಮಾನತೆಯನ್ನು ಜಾರಿಗೆ ತರಬೇಕು, ಮಹಿಳಾ ವಿಮೋಚನೆಯಾಗಬೇಕು ಎನ್ನುವಂತಹ ಒಂದು ದೃಷ್ಟಿಯಲ್ಲಿ ಸ್ತ್ರೀವಾದಿಗಳು ಜಾಗೃತಿಯನ್ನು, ಮಹಿಳಾ ವಿಮೋಚನಾ ಚಳುವಳಿಗಳನ್ನು ಹಮ್ಮಿಕೊಂಡರು. ಅವರ ಉದ್ದೇಶ ಸಮಾನತೆ ತರಬೇಕು, ಶೋಷಣೆಯಿಂದ ಮುಕ್ತಿಯನ್ನು ನೀಡಬೇಕು, ಮಹಿಳೆಯರ ಹಕ್ಕುಗಳನ್ನು ರಕ್ಷಿಸಬೇಕು, ನ್ಯಾಯವನ್ನು ಒದಗಿಸಬೇಕು, ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನು ಜಾರಿಗೆ ತರಬೇಕು, ರಜೆ ಸೌಲಭ್ಯ ಬೇಕು, ಪ್ರಸೂತಿ ರಜೆ ಸೌಲಭ್ಯ ಬೇಕು, ವಿವಾಹದ ಸ್ವತಂತ್ರ ಆಕೆಗಿರಬೇಕು, ವಿಚ್ಛೇದನ ಸ್ವತಂತ್ರ ಅನ್ನೋದಿರಬೇಕು. ಈ ರೀತಿಯ ಹಲವಾರು ರೀತಿಯ ಒಂದು ಸಮಸ್ಯೆಗಳಿಗಾಗಿ ಈ ಒಂದು ಮಹಿಳಾ ಚಳುವಳಿಗಳು, ಸ್ತ್ರೀವಾದಿ ಚಳುವಳಿಗಳು ಹೋರಾಟವನ್ನು ಮಾಡಿದವು. ಒಂದು 3 ಹಂತಗಳಲ್ಲಿ ಆ ಒಂದು ಮಹಿಳಾ ಸ್ತ್ರೀವಾದಿ ಚಳುವಳಿಗಳನ್ನು ಗುರುತಿಸಲಾಗಿದೆ. ನಾನೀಗ ಆ ಚಳುವಳಿಗಳ ಬಗ್ಗೆ ಇಲ್ಲಿ ಮಾತನಾಡಕ್ಕೆ ಹೋಗೋದಿಲ್ಲ. ಇದರ ಒಂದು ಪ್ರಯತ್ನದ ಫಲವಾಗಿ ಇಂದು ಮಹಿಳೆಯರು ರಾಜಕೀಯ, ಔದ್ಯೋಗಿಕ ಮತ್ತು ಇತರೆ ಕ್ಷೇತ್ರಗಳಲ್ಲಿ ಸಾಕಷ್ಟು ಪ್ರಗತಿಯನ್ನು ಸಾಧಿಸಿದ್ದಾರೆ.